Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಮನೆ ಇವಾಗಿನ ತನಕ ಎಷ್ಟು ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗಿದೆ ಅನ್ನುವಂಥದ್ದನ್ನು ನೋಡೋಣ. 11 ಗಂಟೆವರೆಗೂ ಈಗ ಸಿಕ್ಕಿರುವಂತಹ ಅಂಕಿಅಂಶ, ಚುನಾವಣಾ ಆಯೋಗ ನೀಡಿರುವಂತಹ ಒಂದು ಲಿಸ್ಟ್ ಪ್ರಕಾರ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಬೆಳಿಗ್ಗೆ 11 ಗಂಟೆವರೆಗೆ ಇದುವರೆಗೂ 22.34% ಮತದಾನ ಆಗಿದೆ. ಬಿರು ಬಿಸಿಲಿನಲ್ಲೂ ಕೂಡ ಬಂದು ಅದನ್ನು ಲೆಕ್ಕಿಸದೆ ಜನ ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ಈಗ 22.34% ಮತ ಚಲಾವಣೆ ಆಗಿರುವಂಥದ್ದನ್ನು ನೋಡ್ತಾ ಇದ್ವಿ. ವಿವಿಧ ಕ್ಷೇತ್ರಗಳ ಗಣ್ಯರು, ನಟ ನಟಿಯರು ಈಗಾಗಲೇ ಮತದಾನವನ್ನು ಮಾಡಿದ್ದಾರೆ. ವೃದ್ಧರು, ರೋಗಿಗಳು, ನವವಧೂವರರು ಇವರೆಲ್ಲರೂ ಕೂಡ ಇವತ್ತು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. 11 ಗಂಟೆವರೆಗೂ ಕೂಡ ಆಲ್ಮೋಸ್ಟ್ 31% ಆಗಿತ್ತು. ನೋಡಿ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 30.98 ಅಂದರೆ ಆಲ್ಮೋಸ್ಟ್ 31% ಅಷ್ಟು ಮತದಾನ ಆಗಿದೆ. ಮತದಾನ ಮಾಡೋದಕ್ಕೆ ಇನ್ನೇನು 5 ಗಂಟೆಗಳು ಮಾತ್ರ ಬಾಕಿ ಇದೆ. ಆದಷ್ಟು ಬೇಗ ಬಂದು ನೀವು ಕೂಡ ನಿಮ್ಮ ಹಕ್ಕು ಚಲಾವಣೆ ಮಾಡಿ. 14 ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಮೊದಲ ಹಂತದ ಮತದಾನ ಇದು. ಅಫ್ಕೋರ್ಸ್ ಬಿಸಿಲಿದೆ, ಎಲ್ರಿಗೂ ಕೂಡ ಬಿಸಿಲು ನಿಲ್ಲಕ್ಕಾಗಲ್ಲ, ಲೈನಲ್ಲಿ ತುಂಬ ಹೊತ್ತು, ಅರ್ಧ ಗಂಟೆ 1 ಗಂಟೆ ಎಲ್ಲ ಅಂತ ಹೇಳಿ ಅನ್ಕೋತಾರೆ. ನೋಡಿ, ಈಗ ಯಶ್ ಬಂದಿದ್ದಾರೆ. ಯಶ್ ಮತ ಚಲಾವಣೆಯನ್ನು ಮಾಡೋದಕ್ಕೆ ಆಗಮಿಸಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹೀಗೆ ನಟ ನಟಿಯರೆಲ್ಲರೂ ಕೂಡ ಇವತ್ತು ಹಕ್ಕು ಚಲಾವಣೆಯನ್ನು ಮಾಡಿದ್ದಾರೆ. ಆ ಮೂಲಕ ಮಾದರಿ ಆಗ್ತಾ ಇದ್ದಾರೆ. ತಮ್ಮ ಒಂದಷ್ಟು ಜನ ಫ್ಯಾನ್ಸ್, ಫಾಲೋವರ್ ಇರ್ತಾರೆ. ಇವರನ್ನ ನೋಡಿ ಎಸ್ ನಮ್ಮ ನಟ, ನಮ್ಮ ನೆಚ್ಚಿನ ಹೀರೋ ಎಲ್ಲರೂ ಕೂಡ ವೋಟಿಂಗ್ ಮಾಡ್ತಾ ಇದ್ದಾರೆ, ನಾವು ಹೋಗೋಣ ಅಂತೇಳಿ. ನೋಡಿ, ದರ್ಶನ್ ಅವರನ್ನ ನೋಡ್ತಾ ಇದ್ದೀವಿ. ದರ್ಶನ್ ಕೂಡ ಮತ ಚಲಾವಣೆಯನ್ನು ಮಾಡಿ ಹೋಗಿರುವಂಥದ್ದನ್ನು ಗಮನಿಸಬಹುದು. ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ದುನಿಯಾ ವಿಜಯ್ ಆಗಿರಲಿ, ನಿರ್ದೇಶಕ ಪ್ರೇಮ್ ದಂಪತಿ ಸಮೇತರಾಗಿ ಮತ ಚಲಾವಣೆಯನ್ನು ಮಾಡಿದ್ರು. ದರ್ಶನ್ ಅವರನ್ನು ನೋಡ್ತಾ ಇದ್ದೀವಿ. ಮತಗಟ್ಟೆಗೆ ತೆರಳಿ ಮತ ಚಲಾವಣೆಯನ್ನು ಮಾಡಿ ಹೊರಟಿರುವಂಥ ನಟ ದರ್ಶನ್. ಮತ್ತೊಂದು ಕಡೆ ಸುದೀಪ್ ಅವರು ಕೂಡ ಈಗಾಗಲೇ ಮತ ಚಲಾವಣೆಯನ್ನು ಮಾಡಿದ್ರು. RR ನಗರದ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಆ ಮತಗಟ್ಟೆಗೆ ತೆರಳಿದಂತಹ ದರ್ಶನ್ ಇವತ್ತು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಇನ್ನು ನಾವು ಸುದೀಪ್ ಅವರನ್ನು ಕೂಡ ಗಮನಿಸಿದ್ವಿ. ಸುದೀಪ್ ಅವರು ಕೂಡ ಮತದಾನವನ್ನು ಮಾಡಿ ಮಾತನಾಡಿದ್ರು. ಸೊ ಇನ್ನೊಂದು ಕಡೆ ಯಶ್ ಅವರನ್ನು ನೋಡ್ತಾ ಇದ್ದೀವಿ. ಯಶ್ ಕೂಡ ಇವತ್ತು ಮತಗಟ್ಟೆಗೆ ತೆರಳಿ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಸೊ ಹೀಗೆ ಇವತ್ತು ಬೆಳಿಗ್ಗೆಯಿಂದಲೇ ನಾವು ಗಮನಿಸ್ತಾ ಇದ್ದರೆ ತಮ್ಮ ತಮ್ಮ ಹತ್ತಿರದ ಮತಗಟ್ಟೆಗಳಿಗೆ ತೆರಳಿ ತಮ್ಮ ಹಕ್ಕು ಚಲಾವಣೆಯನ್ನು ಮಾಡಿರುವಂಥ ನಟ ನಟಿಯರು. ಇವತ್ತು ಒಂದು ರೀತಿ ಉತ್ಸಾಹ ಬೆಳಿಗ್ಗೆಯಿಂದಲೇ ಕಂಡು ಬರ್ತಾ ಇದೆ. ಅತಿ ಹೆಚ್ಚಿನ ಒಂದು ವೋಟಿಂಗ್ ಬೆಳಿಗ್ಗೆ 9 ಗಂಟೆ 11 ಗಂಟೆಯಷ್ಟರಲ್ಲೂ ಕೂಡ ನಾವು ಗಮನಿಸಿದ್ವಿ. ಕೆಲವೊಂದು ಕಡೆ ವಯೋವೃದ್ಧರು, ಒಬ್ಬರಂತೂ ಇನ್ನೇನು ಆಪ್ರೇಷನ್ಗೆ ಹೋಗಬೇಕು, ಮಧ್ಯಾಹ್ನ ಆಪ್ರೇಷನ್ ಇದೆ, ಬಟ್ ನಾನು ಮೊದಲು ವೋಟ್ ಮಾಡಿ ಆಮೇಲೆ ಆಪ್ರೇಷನ್ಗೆ ಹೋಗ್ತೀನಿ ಅಂತ ತಿಳಿದಂಥವ್ರು. ಇನ್ನೊಬ್ಬರು ಅಜ್ಜಿ ಪಾಪ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಬಟ್ ಸ್ಟಿಲ್ ನಾನು ಹೋಗಿ ಮತದಾನ ಮಾಡಬೇಕು ಅಂತ ಹೇಳಿದಾಗ ಮಣಿಪಾಲ್ ಆಸ್ಪತ್ರೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಸ್ಟ್ರೆಚರಲ್ಲೇ ಬಂದು ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಡು ಬಂದು ಮತ ಚಲಾವಣೆಯನ್ನು ಮಾಡಿಸಿದ್ರು. ಸೊ ಹೀಗೆ ಒಂದಷ್ಟು ಮಾದರಿಯಾಗಿದ್ದಾರೆ. ಅವಿನಾಶ್, ಅಲ್ಲಲ್ಲಿ ನಾವು ನೋಡ್ತಾ ಇದ್ರೆ ಈ ಬಾರಿಯ ಒಂದು ಚುನಾವಣೆ ಬೆಳಿಗ್ಗೆನೆ ಬಿರುಸು ಪಡ್ಕೊಂಡಿದೆ. ಬೆಳಗ್ಗೆ ಇನ್ಫೋಸಿಸ್ನ ನಾರಾಯಣಮೂರ್ತಿ ಅವರು ಕೂಡ ಅವರು ಅಡ್ಮಿಟ್ ಆಗಿದ್ರಂತೆ. ಬೆಳಗ್ಗೆ ಡಿಸ್ಚಾರ್ಜ್ ಆಗಿ ಬಂದು ವೋಟ್ ಹಾಕಿ ನಂತರ ಮತ್ತೆ ವಾಪಸ್ ಹೋದ್ರು. ಸುಧಾಮೂರ್ತಿ ಅವರು ಹೇಳ್ತಾ ಇದ್ರು. ಸೊ ಹಾಗೆಯೇ ಒಂದೇ ಕುಟುಂಬದ 90 ಮಂದಿ ಬಂದು ವೋಟ್ ಮಾಡಿದ್ದು ಕೂಡ ವಿಶೇಷವಾಗಿತ್ತು. ಬಾದಾಮ್ ಕುಟುಂಬ. ಈಗ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ಗಳಲ್ಲಿ ನಟ ದರ್ಶನ್, ನಟ ಕಿಚ್ಚ ಸುದೀಪ್, ಹಾಗೇನೆ ರಾಕಿಂಗ್ ಸ್ಟಾರ್ ಯಶ್ ಮೂರು ಕೂಡ ಬಂದು ವೋಟ್ ಮಾಡಿರೋದು ಸಹಜವಾಗಿ ಒಬ್ಬ ಪ್ರಜೆಯಾಗಿ ಅವರ ಕರ್ತವ್ಯ, ಜೊತೆಗೆ ಒಬ್ಬ ನಟನಾಗಿ ಅಥವಾ ಒಬ್ಬ ಸೂಪರ್ ಸ್ಟಾರ್ ಆಗಿ ಅವರ ಜವಾಬ್ದಾರಿಯನ್ನು ಅವರು ನಿಭಾಯಿಸಿದ್ದಾರೆ. ಸೊ ನೋಡ್ತಾ ಇದ್ದೀರಾ ದೃಶ್ಯಗಳನ್ನು. ಅದರಲ್ಲೂ ಕಿಚ್ಚ, ದಚ್ಚು ಇಬ್ಬರೂ ಕೂಡ ಬಂದು ವೋಟ್ ಮಾಡಿರೋದು. ಸೊ RR ನಗರ ಹಾಗೆಯೇ ಸುದೀಪ್ ಅವರು ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ವೋಟನ್ನು ಮಾಡಿದ್ದು ಕೆಲವು ಕ್ಷಣಗಳ ಹಿಂದೆ, ಕೆಲವು ಹೊತ್ತಿನ ಹಿಂದೆ ಅವರು ವೋಟನ್ನು ಮಾಡಿದರು. ಸೊ ಮತಗಟ್ಟೆಗೆ ಆಗಮಿಸಿ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಕೂಡ ಎಲ್ಲರೂ ಕೂಡ ಒಟ್ಟಾಗಿ ಬಂದು ವೋಟ್ ಮಾಡಿದರು. ತಲೆ ಇರೋರು, ಬುದ್ಧಿ ಇರೋರು, ದೇಶದ ಮೇಲೆ ಪ್ರೀತಿ ಇರೋರು, ರಾಜ್ಯದ ಮೇಲೆ ಪ್ರೀತಿ ಇರೋರು, ಮತ್ತೆ ನಾಡಿನ ಮೇಲೆ ಇರೋರು, ತಮ್ಮ ಮೇಲೆ ಇರೋರು ಎಲ್ಲರೂ ಬಂದು ವೋಟ್ ಹಾಕ್ತಾ ಇದ್ದಾರೆ. ಮಿಕ್ಕಿದವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾರೇ ರಿಕ್ವೆಸ್ಟ್ ಮಾಡಿದ್ರು ಬಂದು ಹಾಕಲ್ಲ ಅಂತ ಏನ್ ಮಾಡಕ್ಕಾಗುತ್ತೆ? ಇವಾಗ ರೆಸ್ಪಾನ್ಸಿಬಿಲಿಟಿ, ಪ್ರೀತಿ ಇರೋರು, ಅಕಸ್ಮಾತ್ ಮಾಡಬೇಕು ಅಂತ ಅನ್ನಿಸಿದವರು ಬಂದ್ ಮಾಡೇ ಮಾಡ್ತಾ ಇದ್ರೆ. ಸೊ ನಾನು ಹೇಳೋದು, ಮಾಡಕ್ ಆಗದೆ ಇರೋರಿಗೆ ನಾವು ರಿಕ್ವೆಸ್ಟ್ ಮಾಡಿ ಮಾಡಿ ಇಷ್ಟು ವರ್ಷದಿಂದ ಎಲ್ಲರೂ ಅದೇ ತಾನೇ ಮಾಡ್ತಾ ಇರೋದು. ಎಲ್ಲರೂ ಹೇಳೋದು ಹೇಳ್ತಾನೆ ಇರ್ತಾರೆ, ಕೆಲವರು ಅಲ್ಲೇ ಕೂತಿರ್ತಾರೆ, ಅಂದಾಗ ಏನು ಮಾಡಕ್ಕಾಗಲ್ಲ. ಸೊ ಐ ಥಿಂಕ್ ಯಾರು ಬರ್ತಾ ಇಲ್ವೋ ವೋಟ್ ಹಾಕಕ್ಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಯಾರು ಬರ್ತಾ ಇದಾರೋ ಅವ್ರ ಬಗ್ಗೆ ಗಮನ ಕೊಡೋಣ. ಯಾಕಂದ್ರೆ ಒಳ್ಳೇದಾದ್ರೆ ಮನೇಲಿ ಕೂತಿರೋರ್ಗೂ ಆಗ್ತಾ ಇದೆಯಲ್ಲ, ವೋಟ್ ಹಾಕ್ತಾ ಇರೋರ್ಗೂ ಆಗ್ತಾ ಇದೆಯಲ್ಲ, ಅನುಭವಿಸ್ಲಿ ಬಿಡಿ. ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ರಚಿತಾ ಅವರು ಕೂಡ ವೋಟ್ ಮಾಡಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಮೇಡಮ್, ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಮತ್ತೆ ನಿಮ್ಮ ಮುಖಾಂತರ ಹೇಳುವಂಥ ಪ್ರಯತ್ನ ಕೂಡ ಆಯಿತು. ನೀವು ಕೂಡ ವೋಟ್ ಮಾಡಿದ್ರಿ, ಹೇಗೆ ಅನ್ನಿಸ್ತಾನೆ ಅಂತ? ನಂಗೆ ತುಂಬ ಖುಷಿ ಆಯಿತು ಇವತ್ತು ಬಂದು ಇಲ್ಲಿ ವೋಟ್ ಮಾಡಿರೋವಂಥದ್ದು. ಆ್ಯಂಡ್ ತುಂಬ ಜನನ ನೋಡಿದಾಗ ಎಲ್ಲರೂ ನಮ್ಮ ಸೀನಿಯರ್ ಸಿಟಿಸನ್ಸೇ ಇದ್ದರು. ಸೊ ನಮ್ಮ ಯೂತ್ಸ್ ಯಾಕೆ ಯಾರೂ ಬರ್ತಿಲ್ಲ? ನಾನು ಹೇಳೋದು ಒಂದೇ, ಓಕೆ ಬಿಸಿಲು ಜಾಸ್ತಿ ಇದೆ, ನಾಯಕರನ್ನ ಆಯ್ಕೆ ಮಾಡಬೇಕು ಅಂದರೆ ಬಿಸಿಲೇನು ಮಳೆ ಏನು ಅಲ್ವಾ? ಸೊ ಪ್ಲೀಸ್ ಕಾಸ್ಟ್ ಯೋರ್ ವೋಟ್, ಪ್ಲೀಸ್ ಕಮ್ ಹೋಮ್. ಮನೆಯಿಂದ ಆಚೆ ಬನ್ನಿ, ನಿಮ್ಮ ವೋಟ್ನ
ಮತನ ಮಾಡಿ ಅಷ್ಟೇ ಹೇಳ್ಬೋದು. ಆಕ್ಚುಲಿ ಸಿನಿಮಾ ಮುಖಾಂತರ ಸಾಕಷ್ಟು ಸಂದರ್ಭದಲ್ಲಿ ಸಂದೇಶ ಕೊಟ್ಟಿರ್ತೀರಿ, ಪಾತ್ರಗಳನ್ನ ಮಾಡಿರ್ತೀರಿ, ಅಂದರೆ ಒಂದು ರಾಜಕಾರಣದ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಸಮಾಜದ ವ್ಯವಸ್ಥೆ ಹೆಂಗಿರಬೇಕು ಅನ್ನೋದು. ಸದ್ಯಕ್ಕೆ ನೀವು ರಿಯಾಲಿಟಿಯಲ್ಲಿ ನೋಡಿದಾಗ ಹೆಂಗೆ ಅನಿಸುತ್ತೆ, ಏನು ಚೇಂಜಸ್ ಆಗ್ಬೇಕನ್ಸುತ್ತೆ ಅಂತ? ಚೇಂಜಸ್ ತುಂಬ ಬದಲಾವಣೆಗಳಿದೆ ಆ್ಯಂಡ್ ಎಲ್ರಿಗೂ ಗೊತ್ತಿದೆ. ನಾನು ಹೇಳಿ ಏನು ಬಾಯ್. ಕರ್ತವ್ಯ ವೋಟ್ ಮಾಡಲೇಬೇಕು, ನಮ್ಮ ಹಕ್ಕು, ನಾವೆಲ್ಲರೂ ವೋಟ್ ಮಾಡಲೇಬೇಕು. ಬಂದಿರುತ್ತೋ ನಿಮ್ಮ ಡಿಸಿಷನ್ಗಳು ನೀವು ತಗೋತಾ ಇರಬೇಕು. ಪ್ರತಿಯೊಂದಲ್ಲೂ ನೀವೇನು ತಗೊಂಡಿದ್ರಿ ಆ ಡಿಸಿಷನ್ ಅಬ್ಸರ್ವ್ ಮಾಡಿ ಕಲಿತಾ ಹೋಗ್ಬೋದು, ಮೆಚೂರ್ ಆಗ್ತಾ ಹೋಗ್ಬೋದು. ಈ ಬಾರಿ ಸರಿ ವೋಟಿಂಗ್ ಪರ್ಸೆಂಟ್ ಇಲ್ಲಿ ತನಕ ಆಗಿರೋ ಚೆನ್ನಾಗಿ ಆಗ್ತಾ ಇದೆ ಅಂತ ಹೋದ್ ಸರಿ ಹೋಲಿಸ್ತಾರೆ. ಗುಡ್, ಒಳ್ಳೇದು. ವೋಟಿಂಗ್ ಜಾಸ್ತಿ ಆಗಬೇಕು, ಅವೇರ್ನೆಸ್ ಜಾಸ್ತಿ ಆಗಬೇಕು. ಐ ಥಿಂಕ್ ಎಷ್ಟು ವೋಟಿಂಗ್ ಆಗುತ್ತೆ ಅಷ್ಟು ಒಳ್ಳೇದು. ಯಾಕಂದ್ರೆ ಎಲ್ಲರ ಅಭಿಪ್ರಾಯಕ್ಕೂ ಪ್ರಜಾಪ್ರಭುತ್ವದ ಬೆಲೆ ಇರಬೇಕು. ಕೆಲವೊಮ್ಮೆ ಏನಾಗುತ್ತೆ, ಸ್ವಲ್ಪ ಜನ ಮಾತ್ರ ಮಾಡಿರ್ತಾರೆ, ಮಿಕ್ಕಿದವ್ರ ಅಭಿಪ್ರಾಯ ಏನಿರುತ್ತೆ ಅಂತ ನಮ್ಗೆ ಗೊತ್ತಾಗದೇ ಇಲ್ಲ. ಸೊ ಎಲ್ಲರೂ ಮಾಡಿದಷ್ಟು ಒಳ್ಳೇದು. ಸೀನಿಯರ್ ಸಿಟಿಸನ್ಸ್ ಇರೋ ಅಂತ ಆ ಒಂದು ಕೇರು ಅಥವಾ ಕನ್ಸರ್ನ್ ಇನ್ನು ಯಂಗ್ಸ್ಟರ್ಸ್ ಅಲ್ಲಿ ಬರ್ತಾ ಇಲ್ಲ ಅನ್ನೋದು ಸಾಮಾನ್ಯ ಕಂಡು ಬರ್ತಾ ಇದೆ. ಮಾಡ್ತಾರೆ. ಲಾಸ್ಟ್ ಟೈಮ್ ಹಿಂಗೆ ಹೇಳ್ತಾ ಇದ್ರೆ, ಆಮೇಲೆ ಪರ್ಸೆಂಟೇಜ್ ಜಾಸ್ತಿ ಆಯ್ತು. ಬೈ ದ ಎಂಡ್ ಆಫ್ ದಿ ಡೇ ಅದ್ರ ಬಗ್ಗೆ ಮಾತಾಡ್ಬೋದು. ಲೋಕಸಭಾ ಎಲೆಕ್ಷನ್ ಯಶ್ ಅವರ ಕನಸಿನ ಭಾರತ ಹೇಗಿರ್ಬೇಕು ಅಂತ ಆಸೆ? ಏನ್ ಸಿಂಪಲ್, ಸರ್ಕಾರ ಮಾಡೋ ಕೆಲಸ ಸರ್ಕಾರ ಅಚ್ಚುಕಟ್ಟಾಗಿ ಮಾಡಬೇಕು, ಜನಗಳು ಮಾಡೋ ಕೆಲಸ ಜನಗಳಿಗೆ ಮಾಡಕ್ ಬಿಡಬೇಕು, ಅಷ್ಟೇ ಅಲ್ವಾ ಗವರ್ನೆನ್ಸ್. ಸರ್ ಇಲ್ಲಿ ತನಕದ್ದು ಚೆನ್ನಾಗಿದೆ ಅಂತ ಅನಿಸ್ತದೆ ಸರ್, ನಿಮ್ಗೆ ತೃಪ್ತಿ ಕೊಡಿ. ಕೆಲವು ಡಿಪಾರ್ಟ್ಮೆಂಟ್ ಅಲ್ಲಿ ತೃಪ್ತಿ ಇರ್ಬೋದು, ಕೆಲವು ಇರಲ್ಲ. ಬಟ್ ಇನ್ ಟೋಟಲ್ ಭಾರತ ಏನ್ ಆಪರ್ಚುನಿಟಿ ಇದೆ ನಮ್ಮ ದೇಶಕ್ಕೆ ಅಥವಾ ನಮ್ಮ ಡೆಮೋಗ್ರಫಿಕ್ಸ್ ಏನು ಇದು ಕಾಣಿಸ್ತಾ ಇದೆ, ಒಳ್ಳೆ ಆಪರ್ಚುನಿಟಿ ಇದೆ ದೇಶಕ್ಕೆ, ಒಳ್ಳೆ ಸಮಯ ಅನ್ಕೋತೀನಿ. ಯಂಗ್ಸ್ಟರ್ಸ್ ಪರ್ಸೆಂಟೇಜ್ ಎಲ್ಲ ನೋಡ್ತಾ ಇದ್ರೆ ಜಗತ್ತಲ್ಲಿ ಭಾರತ ಇವತ್ತು ಒಳ್ಳೆ ಸ್ಥಾನದಲ್ಲಿದೆ. ಇದನ್ನು ಉಪಯೋಗಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನೋದು ಚಿತ್ರರಂಗದ ವಿಚಾರವಾಗಿ. ಇವತ್ತು ಏನ್ ಮಾತಾಡ್ತೀವಿ, ಡೆವಲಪ್ಮೆಂಟ್ ಆಫ್ ಇಂಡಿಯಾ. So how can I elaborate this? You need half an hour or 1 hour program maybe. Simple. Government should do what it is supposed to do, and it should let people do what they are doing instead of, I think interference should be less, or empowerment should be done. There are so many things I think as a citizen I expect. So let's see. I think they are telling me that it's better this time. I think let's hope for the best. I think by the end of the day, definitely everybody should vote, and I request each and everybody to come and vote. That's all. Thank you. ಇವಾಗ ನೋಡಿ, ಈ ಸಮಯ ಅಲ್ಲ ಇದು. ಜನ ವೋಟ್ ಬಗ್ಗೆ ಮಾತಾಡೋಣ, ಡೈವರ್ಟ್ ಮಾಡ್ಬಿಡಿ. ಮಾತಾಡಿ, ಸಿಗ್ತೀನಿ, ಎಲ್ಲಿ ಹೋಗ್ತೀನಿ ನಾನು, ಇಲ್ಲೇ ಇರುತ್ತಾನೆ, ಮಾತಾಡೋಣ. ಇದು ರಾಕಿಂಗ್ ಸ್ಟಾರ್ ಯಶ್ ಅವ್ರು ಹೇಳಿದಂಥ ಮಾತು. ಏನು ಸೊಸೈಟಿ ಹೇಗಿರ್ಬೇಕು, ಸಮಾಜ ಅಂತಂದಾಗ ಸರ್ಕಾರ ಏನು ಮಾಡಬೇಕು ಅದನ್ನು ಮಾಡಬೇಕು, ಜನರಿಗೆ ಏನು ಮಾಡ್ತಾರೆ ಜನರು ಅದನ್ನು ಮಾಡೋಕ್ಕೆ ಬಿಡಬೇಕು ಅನ್ನೋ ರೀತಿಯ ಹೇಳಿದರು. ಜೊತೆಗೆ ಪ್ರತಿಯೊಬ್ಬರು ಕೂಡ ಬಂದು ವೋಟ್ ಮಾಡಲಿ ಅಂತ ಅಲ್ಲಿ ಕರೆ ಕೊಟ್ಟರು. ರಕ್ಷಿತ್ ಶೆಟ್ಟಿ ಮಾತನಾಡಿದ್ದಾರೆ. ಮತದಾನದ ನಂತರ ಬನ್ನಿ ನೋಡೋಣ. ಪ್ರತಿ ಸಲ ವೋಟ್ ಹಾಕಬೇಕಾದ್ರೂ ಕಳೆದ 5 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಏನೇನು ನಡೆದಿದೆ, ಏನೇನು ಪ್ರಗತಿ ಆಗಿದೆ, ಆ್ಯಂಡ್ ಬರೋ 5 ವರ್ಷದಲ್ಲಿ ಏನೇನು ನಮಗೆ ಕನಸಿದೆ, ಆ ಕನಸನ್ನ ಎಂಥ ನಾಯಕರು ಬಂದು ನೆರವೇರಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿಬಿಟ್ಟು ನಮ್ಮೊಳಗಡೆ ಒಂದು ತರ್ಕ, ಆಮೇಲೆ ನಮ್ಮ ಪರಿಚಯಸ್ಥರ ಮಧ್ಯದಲ್ಲಿ ನಮ್ಮ ಪೊಲಿಟಿಕಲಿ ಯಾರಿಗೆ ಇಂಟ್ರೆಸ್ಟೆಡ್ ಇದ್ದಾರೆ ಅವ್ರ ಜೊತೆ ಒಂದು ಸ್ವಲ್ಪ ತರ್ಕ ಮಾಡಿ, ನಾನು ಜಾಸ್ತಿ ಪೊಲಿಟಿಕ್ಸಲ್ಲಿಲ್ಲ, ಬಟ್ ಯಾರು ಇದ್ದಾರೆ ಅವ್ರ ಜೊತೆ ಸ್ವಲ್ಪ ಡಿಸ್ಕಷನ್ಸ್ ಎಲ್ಲ ಮಾಡಿ ಒಂದು ಡಿಸಿಷನಿಗೆ ಬಂದು ವೋಟ್ ಹಾಕ್ತೀವಿ. ಅದು ಪ್ರತಿ ಸಲ ಏನು ಒಂದೇ ಪಕ್ಷಕ್ಕೆ ಇರಬೇಕಾಗಿಲ್ಲ. ಐ ಥಿಂಕ್ ನಾವು ಒಳ್ಳೊಳ್ಳೆ ನಾಯಕರುಗಳನ್ನು ಸೆಲೆಕ್ಟ್ ಮಾಡಬೇಕು ಲೋಕಲಿ, ಆ್ಯಂಡ್ ನಮ್ಮ ದೇಶನ ಯಾರು ನಡ್ಸ್ಕೊಂಡು ಹೋಗ್ತಾರೆ ಅಂಥ ನಾಯಕರು ಒಟ್ಟಿನಲ್ಲಿ ಕೊನೆಗೆ ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕಷ್ಟೇ. ಇಟ್ ಫೀಲ್ಸ್, ನಿಜ ಹೇಳಬೇಕು ಅಂದರೆ ಇಟ್ ಫೀಲ್ಸ್ ವೆರಿ ಗುಡ್ ಟು ವೋಟ್. ಒಂಚೂರು ಬ್ಯಾಕ್ ನೀವು ನಮಗೊಂದು ಸೇ ಇದೆ ಅನ್ನೋದು ಖಂಡಿತ ಅನಿಸುತ್ತೆ. ಸೊ ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಿ. ಇಟ್ಸ್ ಸೋ ಇಂಪಾರ್ಟೆಂಟ್ ಟು ವೋಟ್. ಅಟ್ಲೀಸ್ಟ್ ನಮಗೊಂದು ಸೇ ಕೊಡ್ತಾರೆ ಈಗ ಅನ್ನೋದು ಭಾಳ ಇಂಪಾರ್ಟೆಂಟು. ಪ್ಲೀಸ್ ವೋಟ್ ಫಾರ್ ದ ರೈಟ್ ಕ್ಯಾಂಡಿಡೇಟ್. ಯಾರು ನಮ್ಮ ದೇಶಕ್ಕೆ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡ್ತಾರೆ. ಯು ಆಲ್ ನೋ ವಾಟ್ ಇಸ್ ದ ರೈಟ್ ಥಿಂಗ್, ವಾಟ್ ಇಸ್ ದ ರಾಂಗ್ ಥಿಂಗ್ ಅಂತ. ಅಟ್ಲೀಸ್ಟ್ ಡೂ ದ ರೈಟ್ ಥಿಂಗ್. ಪ್ಲೀಸ್ ಎಲ್ಲರೂ ಬಂದು
Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.